ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಎರಡು ದೇಶಗಳ ನಡುವೆ ಶಾಂತಿ ಮಾತುಕತೆ ನಡೀತಾ ಇದೆ ಅಂತಂದ್ರೆ ಅಲ್ಲಿ ಫೈಲ್ ಗಳಿರುತ್ತವೆ, ಅಗ್ರಿಮೆಂಟ್ ಗಳಿರುತ್ತವೆ, ಡಿಪ್ಲೊಮ್ಯಾಟ್ ಗಳಿರ್ತಾರೆ. ಆದ್ರೆ ಮಾತುಕತೆಗೆ ಬಂದಂತಹ ಒಂದು ದೇಶದ ವಿಶೇಷ ವಿಮಾನದಲ್ಲಿ ವಿಐಪಿ ಗಳ ಬದಲು ಕೇವಲ ರಕ್ತಸಿಕ್ತ ಸ್ಕೂಲ್ ಬ್ಯಾಗ್ ಗಳು ಮತ್ತು ಮುಗ್ಧ ಮಕ್ಕಳ ಫೋಟೋಗಳು ತುಂಬಿದ್ರೆ ಆ ದೃಶ್ಯ ಹೇಗಿರಬಹುದು? ಹೌದು, ಇಡೀ ಜಗತ್ತನ್ನೇ ನಡಗಿಸುವಂತಹ ಅಮೆರಿಕ ಮತ್ತು ಇರಾನ್ ನಡುವಿನ ಭೀಕರ ಯುದ್ಧಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದ್ದು ಪಾಕಿಸ್ತಾನದ ಇಸ್ಲಾಮಾಬಾದ್ ನಲ್ಲಿ ಒಂದು ಹೈ ವೋಲ್ಟೇಜ್ ಶಾಂತಿ ಮಾತುಕತೆ ನಡೀತಾ ಇದೆ. ಈ ಮಾತುಕತೆಗಾಗಿ ಇರಾನ್ ನಿಂದ ಪಾಕಿಸ್ತಾನಕ್ಕೆ ಬಂದಂತಹ ವಿಮಾನದೊಳಗೆ ನಡೆದಂತಹ ಒಂದು ಎಮೋಷನಲ್ ಡಿಪ್ಲೊಮೆಸಿ ಎಂದು ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿದೆ. ಇರಾನ್ನ ಸಂಸತ್ ಸ್ಪೀಕರ್ ಮೊಹಮ್ಮದ್ ಬಾಗರ್ ಘಾಲಿಬಾಫ್ ಇವರು ಪ್ರಯಾಣಿಸಿದಂತಹ ಆ ವಿಮಾನದ ತುಂಬಾ ಇತ್ತೀಚೆಗೆ ಕ್ಷಿಪಣಿ ದಾಳಿಗಳಲ್ಲಿ ಬಲಿಯಾದಂತಹ ಮಿನಾಬ್ ಶಾಲೆಯ 169 ಮುಗ್ಧ ಮಕ್ಕಳ ಫೋಟೋಗಳನ್ನಿಟ್ಟು ಅವರ ಸ್ಕೂಲ್ ಬ್ಯಾಗ್ ಗಳನ್ನ ಮತ್ತು ಬಿಳಿ ಗುಲಾಬಿಯನ್ನ ಇಡಲಾಗಿತ್ತು. ಇವರೇ ನನ್ನ ಜೊತೆಗಿರುವಂತಹ ಸಹ ಪ್ರಯಾಣಿಕರು ಅಂತ ಇರಾನ್ ಇಡೀ ಜಗತ್ತಿಗೆ ಒಂದು ಭೀಕರ ಸಂದೇಶವನ್ನ ರವಾನಿಸಿದೆ. ಇನ್ನೊಂದೆಡೆ ಈ ಶಾಂತಿ ಮಾತುಕತೆಗೆ ವೇದಿಕೆ ಕಲ್ಪಿಸಿರುವಂತಹ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಜನರಲ್ ಆಸಿಮ್ ಮುನೀರ್ ಅಮೆರಿಕ ಮತ್ತು ಇರಾನ್ ನಡುವೆ ಆಡ್ತಾ ಇರುವಂತಹ ಆ ಡಬಲ್ ಗೇಮ್ ರಹಸ್ಯ ಬಟಾಬೈಲಾಗಿದೆ. ಅಷ್ಟಕ್ಕೂ ಮಿನಾಬ್ ನಗರದ ಆ ಶಾಲೆಯಲ್ಲಿ ಫೆಬ್ರವರಿ 28ರಂದು ನಡೆದ ಕರಾಳ ಘಟನೆ ಏನು? ಆ 168 ಮುಗ್ಧ ಮಕ್ಕಳ ಉಸಿರು ನಿಲ್ಲಿಸಲು ಅಮೆರಿಕದ ಕ್ಷಿಪಣಿಗಳೇ ಕಾರಣವಾ ಅಥವಾ ಇರಾನ್ನ ತಪ್ಪ? ಭಿಕ್ಷಾಪಾತ್ರೆ ಹಿಡಿದಿರುವಂತಹ ಪಾಕಿಸ್ತಾನ ಈಗ ಶಾಂತಿ ದೂತನಂತೆ ನಾಟಕವಾಡ್ತಾ ಇರೋದರ ಹಿಂದಿನ ಆರ್ಥಿಕ ರಹಸ್ಯವಾದ್ರೂ ಏನು? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ಜಗತ್ತಿನ ಯಾವುದೇ ಟಿವಿ ಚಾನೆಲ್ಗಳು ನಿಮಗೆ ಇಷ್ಟು ಆಳವಾಗಿ ವಿವರಿಸಿದಂತಹ ಇಸ್ಲಾಮಾಬಾದ್ನ ಈ ಮೆಗಾ ಸಮಿಟ್ ನ ಪ್ರತಿಯೊಂದು ಎಳೆಯನ್ನ ಎಳೆಯಾಗಿ ಬಿಚ್ಚಿಡೋಣ. ಈ ಮಾಹಿತಿಯನ್ನು ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಲೇಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ಶಾಂತಿ ಮಾತುಕತೆ ನಡೆಸ್ತೀನಿ ಅಂತ ಪಾಪಿ ಪಾಕಿಸ್ತಾನ ಇಲ್ಲಿ ಕಳ್ಳಾಟವಾಡ್ತಾ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ಹೌದು ಅಂತಾದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಸ್ನೇಹಿತರೆ, ಇರಾನ್ ನಿಯೋಗ ಪಾಕಿಸ್ತಾನಕ್ಕೆ ರಕ್ತ ಸಿಕ್ತ ಸ್ಕೂಲ್ ಬ್ಯಾಗ್ ಗಳನ್ನ ತರಲು ಅಸಲಿ ಕಾರಣ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು 2026 ಫೆಬ್ರವರಿ 28ರ ಕರಾಳ ದಿನಕ್ಕೆ ಹೋಗ್ಬೇಕಾಗತ್ತೆ. ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ಮೇಲೆ ಏಕಾಏಕಿ ಭೀಕರ ವಾಯುದಾಳಿ ಶುರು ಮಾಡಿದ್ದ ಯುದ್ಧದ ಮೊದಲನೇ ದಿನ ಅದು. ಇರಾನ್ನ ದಕ್ಷಿಣ ಭಾಗದಲ್ಲಿರುವಂತಹ ಮಿನಾಬ್ ಎನ್ನುವಂತಹ ನಗರ, ಅಲ್ಲಿನ ಶಜರೆ ತಯ್ಯಬೆ ಎನ್ನುವಂತಹ ಪ್ರಾಥಮಿಕ ಶಾಲೆ. ಬೆಳಗಿನ ಹೊತ್ತು ನೂರಾರು ಹೆಣ್ಣು ಮಕ್ಕಳು ತಮ್ಮ ಭವಿಷ್ಯದ ಕನಸುಗಳನ್ನ ಹೊತ್ತುಕೊಂಡು ಶಾಲೆಯಲ್ಲಿ ಪಾಠವನ್ನ ಕೇಳ್ತಾ ಕೂತಿದ್ರು. ಯಾವುದೇ ಮುನ್ಸೂಚನೆವಿಲ್ಲದೆ ಆಕಾಶದಿಂದ ಏಕಾಏಕಿ 2 ಭೀಕರ ಕ್ಷಿಪಣಿಗಳು ಆ ಶಾಲೆಯ ಕಟ್ಟಡದ ಮೇಲೆ ಬೆಂಕಿಯ ಉಂಡೆಯಂತೆ ಅಪ್ಪಳಿಸಿದ್ವು. ಆ ಕ್ಷಣಾರ್ಧದಲ್ಲಿ ಆ ಇಡೀ ಶಾಲಾ ಕಟ್ಟಡ ಅಕ್ಷರಶಃ ಧೂಳಿಪಟವಾಯಿತು. ಆ ಮುಗ್ಧ ಮಕ್ಕಳ ನಗು, ಅವರ ಆಟ ಪಾಠ ಎಲ್ಲವೂ ಕೂಡ ಆ ಕಟ್ಟಡದ ಅವಶೇಷಗಳಡಿ ಶಾಶ್ವತವಾಗಿ ಹೂತು ಹೋಯಿತು. ಇರಾನ್ ಅಧಿಕಾರಿಗಳ ವರದಿಯ ಪ್ರಕಾರ ಆ ಭೀಕರ ಕ್ಷಿಪಣಿ ದಾಳಿಯಲ್ಲಿ ಬರೋಬ್ಬರಿ 168 ಮುಗ್ಧ ಮಕ್ಕಳು ಮತ್ತು ಶಿಕ್ಷಕರ ಉಸಿರು ಶಾಶ್ವತವಾಗಿ ನಿಂತು ಹೋಯಿತು. 100ಕ್ಕೂ ಹೆಚ್ಚು ಮಕ್ಕಳು ಗಂಭೀರವಾಗಿ ಗಾಯಗೊಂಡಿದ್ರು. ಮರುದಿನ ಮಿನಾಬ್ ನಗರದಲ್ಲಿ ನೂರಾರು ಸಣ್ಣ ಸಣ್ಣ ಶವಪೆಟ್ಟಿಗೆಗಳನ್ನ ಇರಾನಿಯನ್ ಧ್ವಜದಿಂದ ಮುಚ್ಚಿ ಸಾಲಾಗಿ ಮಣ್ಣು ಮಾಡಲು ಗುಂಡಿ ತೋಡಿದ್ದ ಆ ಭೀಕರ ದೃಶ್ಯ ಇಡೀ ಜಗತ್ತಿನ ಕರುಳು ಹಿಂಡುವಂತಿತ್ತು. ಆ ಕಂದಮ್ಮಗಳ ರಕ್ತ ಸಿಕ್ತ ಬ್ಯಾಗ್ಗಳು, ಚಪ್ಪಲಿಗಳು ಮಾತ್ರ ಅಲ್ಲಿ ಅನಾಥವಾಗಿ ಬಿದ್ದಿದ್ವು. ಈ ಘಟನೆ ನಡೆದು 1 ತಿಂಗಳಾಗಿದೆ. ಅಮೆರಿಕ ಮತ್ತು ಇರಾನ್ ನಡುವೆ 2 ವಾರಗಳ ಕದನ ವಿರಾಮ ಘೋಷಣೆಯಾಗಿದ್ದು ಶಾಂತಿ ಮಾತುಕತೆಗಾಗಿ ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ ನೇತೃತ್ವದ ನಿಯೋಗ ಇಸ್ಲಾಮಾಬಾದ್ಗೆ ಬಂದಿಳಿದಿದೆ. ಇದಕ್ಕೆ ಪ್ರತಿಯಾಗಿ ಇರಾನ್ ಕೂಡ ತನ್ನ ಸಂಸತ್ ಸ್ಪೀಕರ್ ಮೊಹಮ್ಮದ್ ಬಾಗರ್ ಘಾಲಿಬಾಫ್ ಮತ್ತು ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ನೇತೃತ್ವದ ನಿಯೋಗವನ್ನು ಕಳುಹಿಸಿದೆ. ಆದ್ರೆ ಇರಾನ್ ಈ ಮಾತುಕತೆಯನ್ನು ಕೇವಲ ಫೈಲ್ಗಳಿಗೆ ಮಾತ್ರ ಸೀಮಿತಗೊಳಿಸಿಲ್ಲ. ಇಡೀ ಜಗತ್ತಿನ ಕಣ್ಣು ಈ ಮೀಟಿಂಗ್ ಮೇಲಿದೆ ಅಂತ ಗೊತ್ತಿದ್ದಂತಹ ಇರಾನ್ ಒಂದು ಎಮೋಷನಲ್ ಡಿಪ್ಲೊಮೆಸಿಯ ಮಾಸ್ಟರ್ ಸ್ಟ್ರೋಕ್ ಅನ್ನ ಆಡಿದೆ. ಇರಾನ್ ನಿಯೋಗ ಬಂದ ಆ ವಿಮಾನಕ್ಕೆ ಮಿನಾಬ್ 168 ಎಂದು ಹೆಸರಿಡಲಾಗಿತ್ತು. ವಿಮಾನದೊಳಗೆ ಸ್ಪೀಕರ್ ಕುಳಿತುಕೊಳ್ಳುವಂತಹ ಸೀಟ್ ನ ಅಕ್ಕಪಕ್ಕದ ಖಾಲಿ ಸೀಟ್ ಗಳಲ್ಲಿ ಆ ಮಿನಾಬ್ ಶಾಲೆಯಲ್ಲಿ ಬಲಿಯಾದಂತಹ ಮಕ್ಕಳ ಫೋಟೋಗಳನ್ನು ಇಡಲಾಗಿತ್ತು. ಆ ಫೋಟೋದ ಪಕ್ಕದಲ್ಲಿ ಅವರ ರಕ್ತ ಸಿಕ್ತ ಸ್ಕೂಲ್ ಬ್ಯಾಗ್ಗಳು ಮತ್ತು ಶಾಂತಿಯ ಸಂಕೇತವಾದ ಬಿಳಿ ಗುಲಾಬಿಯನ್ನ ಇಟ್ಟು ಆ ವಿಮಾನವನ್ನ ಇಸ್ಲಾಮಾಬಾದ್ಗೆ ತರಲಾಯಿತು. ಈ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದಂತಹ ಸ್ಪೀಕರ್ ಘಾಲಿಬಾಫ್ ಈ ವಿಮಾನದಲ್ಲಿ ಇವರೇ ನನ್ನ ಸಹ ಪ್ರಯಾಣಿಕರು ಅಂತ ಬರೆದುಕೊಂಡಿದ್ದಾರೆ. ಅಂದ್ರೆ ಅಮೆರಿಕದ ಉಪಾಧ್ಯಕ್ಷರ ಎದುರು ಕೂತು ಮಾತನಾಡುವಾಗ, ನೀವು ಕೇವಲ ನಮ್ಮ ದೇಶದ ಮೇಲೆ ದಾಳಿ ಮಾಡಿಲ್ಲ, ನಮ್ಮ 168 ಮುಗ್ಧ ಮಕ್ಕಳ ಪ್ರಾಣ ಪಕ್ಷಿಯನ್ನ ಹಾರಿಸಲು ನೀವೇ ಕಾರಣ, ಇದಕ್ಕೆ ನೀವು ಬೆಲೆ ತೆರಲೇಬೇಕು ಅಂತ ಮಾನಸಿಕವಾಗಿ ಅಮೆರಿಕವನ್ನ ಕಟ್ಟಿಹಾಕುವ ಬೃಹತ್ ತಂತ್ರಗಾರಿಕೆ ಇದಾಗಿದೆ. ಆದ್ರೆ ಈ 168 ಮಕ್ಕಳ ಭೀಕರ ಅಂತ್ಯಕ್ಕೆ ಅಸಲಿ ಕಾರಣ ಯಾರು ಎನ್ನುವುದರ ಬಗ್ಗೆ ದೊಡ್ಡ ಜಾಗತಿಕ ವಾರ್ ನಡೀತಾ ಇದೆ. ಇರಾನ್ ಮತ್ತು 8 ಪ್ರಮುಖ ಅಂತಾರಾಷ್ಟ್ರೀಯ ಮಾಧ್ಯಮಗಳ ತನಿಖಾ ಪ್ರಕಾರ ಈ ಶಾಲೆಯ ಮೇಲೆ ಬಿದ್ದಿದ್ದು ಅಮೆರಿಕದ ಟೊಮಹಾಕ್ ಕ್ರೂಸ್ ಕ್ಷಿಪಣಿ. ಇರಾನ್ ವಿದೇಶಾಂಗ ಸಚಿವ ಅರಾಕ್ಚಿ ಅವರು ಅಮೆರಿಕ ಈ ಕೃತ್ಯವನ್ನ ಎಸಗಿದೆ, ನಡುಹಗಲಿನಲ್ಲಿ ಮುಗ್ಧ ಮಕ್ಕಳಿದ್ದಂತಹ ಶಾಲೆಯ ಮೇಲೆ ಬಾಂಬ್ ಹಾಕಿದ್ದಾರೆ, ಈ ಘೋರ ಅಪರಾಧಕ್ಕೆ ಅಮೆರಿಕ ಮತ್ತು ಇಸ್ರೇಲ್ ತಕ್ಕ ಬೆಲೆ ತೆರಲೇಬೇಕು ಅಂತ ಗುಡುಗಿದ್ದಾರೆ. ಆದ್ರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಆರೋಪವನ್ನ ಕಂಪ್ಲೀಟ್ ಆಗಿ ರಿಜೆಕ್ಟ್ ಮಾಡಿದ್ದಾರೆ. ಟ್ರಂಪ್ ಹೇಳ್ತಾ ಇರೋದೇನ್ ಗೊತ್ತಾ? ಆ ಶಾಲೆಯ ಮೇಲೆ ಅಟ್ಯಾಕ್ ಮಾಡಿದ್ದು ನಾವಲ್ಲ, ಅದು ಇರಾನ್ ನದ್ದೇ ಕ್ಷಿಪಣಿ. ಇರಾನ್ ನವರು ಆರಿಸಿರುವಂತಹ ಮಿಸೈಲ್ ಗೆ ಯಾವುದೇ ನಿಖರತೆ ಇರುವುದಿಲ್ಲ. ಅವರು ಎಲ್ಲಿಗೋ ಹೊಡೆಯಲು ಹೋಗಿ ಅದು ಮಿಸ್ ಫೈರ್ ಆಗಿ ಅವರದೇ ಶಾಲೆಯ ಮೇಲೆ ಬಿದ್ದಿದೆ ಅಂತ ಟ್ರಂಪ್ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಯಾರದು ತಪ್ಪು ಯಾರದು ಸರಿ ಎನ್ನುವುದು ಪಕ್ಕಕ್ಕಿಟ್ರೆ 2 ಬಲಿಷ್ಠ ರಾಷ್ಟ್ರಗಳ ಈಗೋ ಮತ್ತು ಜಿದ್ದಾಜಿದ್ದಿಗೆ 168
168 ಮುಗ್ಧ ಕಂದಮ್ಮಗಳು ಬಲಿಯಾದವು ಎನ್ನುವುದು ಮಾತ್ರ ಇಡೀ ಜಗತ್ತು ಎಂದಿಗೂ ಮರೆಯಲಾಗದ ಕರಾಳ ಸತ್ಯ. ಇದೆಲ್ಲ ಒಂದು ಕಡೆಯಾದ್ರೆ ಮಾತುಕತೆಗೆ ಜಾಗ ಕೊಟ್ಟಿರುವಂತಹ ಪಾಕಿಸ್ತಾನದ ಕಥೆನೇ ಬೇರೆ ಇದೆ. ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಜನರಲ್ ಆಸಿಮ್ ಮುನೀರ್ ಆಡ್ತಾ ಇರುವಂತಹ ಡಬಲ್ ಗೇಮ್ ಇದೀಗ ಇಡೀ ಜಗತ್ತಿನ ಮುಂದೆ ಬಟಾ ಬಯಲಾಗಿದೆ. ಪಾಕಿಸ್ತಾನದ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಅವರ ಬಳಿ ಹೊಟ್ಟೆಗೆ ಹಿಟ್ಟಿಲ್ಲ, ದೇಶವನ್ನು ನಡೆಸಲು ದುಡ್ಡಿಲ್ಲ. ಐಎಂಎಫ್ ಮತ್ತು ಅಮೆರಿಕ ಭಿಕ್ಷೆ ಹಾಕದಿದ್ರೆ ಪಾಕಿಸ್ತಾನ ಅಕ್ಷರಶಃ ದಿವಾಲಿಯಾಗುತ್ತೆ. ಇನ್ನೊಂದೆಡೆ ಪಾಕಿಸ್ತಾನದ ಬಾರ್ಡರ್ಗೆ ಹೊಂದಿಕೊಂಡಿರುವಂತಹ ಇರಾನ್ ಅಂದ್ರೆ ಮುನೀರ್ಗೆ ಭಯವೋ ಭಯ. ಹಾಗಾಗಿ ಆಸಿಮ್ ಮುನೀರ್ ಇಲ್ಲಿ ಎರಡು ಮುಖವಾಡವನ್ನ ಹಾಕೊಂಡಿದ್ದಾರೆ. ಇರಾನ್ನ ನಿಯೋಗ ಬಂದಾಗ ಮುನೀರ್, ನಾವು ನಿಮ್ಮ ಇಸ್ಲಾಮಿಕ್ ಸಹೋದರರು, ಅಮೆರಿಕ ಮಾಡ್ತಾ ಇರುವುದು ಅನ್ಯಾಯ, ನಾವೆಲ್ಲರೂ ಕೂಡ ಒಂದಾಗಿ ನಿಲ್ಬೇಕು ಅಂತ ಒಬ್ಬ ಯೋಧನಂತೆ ಇರಾನ್ಗೆ ಬೆಂಬಲವನ್ನ ಕೊಡುವ ನಾಟಕವನ್ನಾಡಿದ್ದಾರೆ. ಅದೇ ಅಮೆರಿಕದ ಜೆಡಿ ವ್ಯಾನ್ಸ್ ಬಂದಾಗ ಮುನೀರ್ ತಕ್ಷಣವೇ ಮುಖವಾಡವನ್ನ ಬದಲಿಸಿ ಒಬ್ಬ ಡಿಪ್ಲೊಮೆಟ್ ಆಗಿ ಬದಲಾಗ್ತಾರೆ. ಸರ್, ನಮಗೆ ನೀವು ಮಾತ್ರ ದಿಕ್ಕು, ಇರಾನ್ ಅನ್ನ ಕಂಟ್ರೋಲ್ ಮಾಡಲು ನಾವು ನಿಮಗೆ ಸಹಾಯ ಮಾಡ್ತೀವಿ, ದಯವಿಟ್ಟು ನಮಗೆ ಫಂಡ್ ರಿಲೀಸ್ ಮಾಡಿ ಅಂತ ಬಾಲ ಅಲ್ಲಾಡಿಸ್ತಾ ಇದ್ದಾರೆ. ಈ ಶಾಂತಿ ಮಾತುಕತೆಯನ್ನು ಇಸ್ಲಾಮಾಬಾದ್ ನಲ್ಲಿ ಆಯೋಜಿಸಲು ಪಾಕಿಸ್ತಾನ ಒಪ್ಪಿಕೊಂಡಿದ್ದರ ಹಿಂದೆ ಅಸಲಿ ಅಜೆಂಡಾ ಅಂದ್ರೆ ಅಮೆರಿಕದ ಗುಡ್ ಬುಕ್ ನಲ್ಲಿ ಇರುವುದು ಜಾಗತಿಕ ಮಟ್ಟದಲ್ಲಿ ನೋಡಿ ನಾವು ಶಾಂತಿ ಸ್ಥಾಪಕರು ಅಂತ ಬಿಂಬಿಸಿಕೊಂಡು ಡಾಲರ್ ಗಳನ್ನ ಕಬಳಿಸುವುದು ಮಾತ್ರ. ಈಗ ಇಸ್ಲಾಮಾಬಾದ್ ನಲ್ಲಿ ನಡೀತಾ ಇರುವಂತಹ ಈ ಮಾತುಕತೆ ಸುಲಭವಾಗಿ ಅಂತ್ಯವಾಗುವ ಲಕ್ಷಣಗಳಿಲ್ಲ. ಇರಾನ್ ಸ್ಪೀಕರ್ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ, ನಾವು ಇಲ್ಲಿಗೆ ಒಳ್ಳೆಯ ಉದ್ದೇಶದಿಂದಲೇ ಬಂದಿದ್ದೀವಿ, ಆದ್ರೆ ಅಮೆರಿಕ ಮೇಲೆ ನಮಗೆ ಒಂದು ಚೂರು ಕೂಡ ನಂಬಿಕೆ ಇಲ್ಲ, ನಮ್ಮ ಮೇಲೆ ಹೇರಿರುವಂತಹ ಆರ್ಥಿಕ ದಿಗ್ಬಂಧನವನ್ನ ತೆಗೆದು ಹಾಕಬೇಕು ಎನ್ನುವ ಪೂರ್ವಭಾವಿ ಷರತ್ತುಗಳು ಒಪ್ಪಿಕೊಂಡರೆ ಮಾತ್ರ ಮಾತುಕತೆ ಸಕ್ಸಸ್ ಆಗುತ್ತೆ ಅಂತ ಅವರು ವಾರ್ನಿಂಗ್ ಕೊಟ್ಟಿದ್ದಾರೆ. ಇತ ಅಮೆರಿಕದ ಜೆಡಿ ವ್ಯಾನ್ಸ್ ಕೂಡ ಸ್ಟ್ರಾಂಗ್ ಆಗಿಯೇ ಕೌಂಟರ್ ಕೊಟ್ಟಿದ್ದಾರೆ. ಇರಾನ್ ನಿಜವಾಗಿಯೂ ಶಾಂತಿಗೆ ಬಂದ್ರೆ ನಾವು ಕೈ ಜೋಡಿಸ್ತೀವಿ, ಆದ್ರೆ ಅವರು ನಮ್ಮ ಜೊತೆ ಗೇಮ್ ಆಡಲು ಬಂದ್ರೆ ನಾವು ಸುಮ್ಮನೆ ಕೂರೋದಿಲ್ಲ ಅಂತ ಫೈಟ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಒಂದ್ ವೇಳೆ ಈ ಶಾಂತಿ ಮಾತುಕತೆ ಫೇಲ್ ಆದ್ರೆ ಜಗತ್ತಿನ ಎನರ್ಜಿ ಮಾರ್ಕೆಟ್ ಅಕ್ಷರಶಃ ಪಾತಾಳಕ್ಕೆ ಕುಸಿಯುತ್ತೆ. ಇರಾನ್ ಆರ್ಮೂಸ್ ಜಲಸಂಧಿಯನ್ನ ಮುಚ್ಚಿದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಆಕಾಶಕ್ಕೆ ಮುಟ್ಟುತ್ತೆ. ಇಡೀ ಜಗತ್ತು ಈಗ ಇಸ್ಲಾಮಾಬಾದ್ ನತ್ತ ಉಸಿರು ಬಿಗಿ ಹಿಡಿದು ನೋಡ್ತಾ ಇದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಯುದ್ಧಗಳು ಶುರುವಾಗುವುದು ರಾಜಕಾರಣಿಗಳು ಮತ್ತು ದೇಶದ ಐಗೋ ಇಂದ, ಆದ್ರೆ ಈ ಯುದ್ಧದಲ್ಲಿ ಪ್ರಾಣ ಕಳೆದುಕೊಳ್ಳುವುದು, ಅನಾಥರಾಗುವುದು ಕೇವಲ ಮಿನಾಬ್ನ 168 ಮುಗ್ಧ ಮಕ್ಕಳು ಮತ್ತು ಬಡ ನಾಗರಿಕರು ಮಾತ್ರ. ಅಮೆರಿಕ ಮತ್ತು ಇರಾನ್ ನಡುವಿನ ಈ ಡಿಪ್ಲೊಮ್ಯಾಟಿಕ್ ಆಟದಲ್ಲಿ ಆ 168 ಮಕ್ಕಳ ರಕ್ತ ಸಿಕ್ತ ಬ್ಯಾಗ್ ಗಳನ್ನ ಕೇವಲ ಒಂದು ಚೌಕಾಸಿಯ ಅಸ್ತ್ರವನ್ನಾಗಿ ಬಳಸಿಕೊಳ್ಳಲಾಗ್ತಾ ಇದೆಯಾ ಹೊರತು ಆ ಕಂದಮ್ಮಗಳಿಗೆ ನಿಜವಾದ ನ್ಯಾಯ ಸಿಗುವುದು ಅನುಮಾನವೇ ಸರಿ. ಇತ ಪಾಕಿಸ್ತಾನ ಈ ಇಬ್ಬರ ಜಗಳದಲ್ಲಿ ತನ್ನ ಬೇಳೆಯನ್ನು ಬೇಯಿಸಿಕೊಳ್ಳಲು ಹೊಂಚ ಹಾಕ್ತಾ ಇದೆ. ಸೊ ನಿಮ್ಗೇನ್ ಅನ್ಸುತ್ತೆ? ಇರಾನ್ ನಿಯೋಗ ಶಾಂತಿ ಮಾತುಕತೆಗೆ ಮುಗ್ಧ ಮಕ್ಕಳ ರಕ್ತ ಸಿಕ್ತ ಬ್ಯಾಗ್ ಗಳನ್ನ ತಂದಿರುವಂತಹ ಈ ಎಮೋಷನಲ್ ಆಟದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಮಿನಾಬ್ ಶಾಲೆಯ ಮೇಲಿನ ಈ ಭೀಕರ ದಾಳಿಗೆ ಅಮೆರಿಕ ಕಾರಣವೋ ಅಥವಾ ಟ್ರಂಪ್ ಹೇಳಿದಂತೆ ಇರಾನ್ ನ ಮಿಸ್ ಫೈರ್ ಕಾರಣವೋ ಅಂತ ನೀವು ನಂಬ್ತೀರಾ? ಅಮೆರಿಕ ಮತ್ತು ಇರಾನ್ ನಡುವೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಆಡ್ತಾ ಇರುವಂತಹ ಈ ಡಬಲ್ ಗೇಮ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನಿಮ್ಮ ಅತ್ಯಂತ ನಿಖರವಾದ, ಲಾಜಿಕಲ್ ಮತ್ತು ಪ್ರಾಮಾಣಿಕ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ, ಮುಕ್ತವಾಗಿ ಚರ್ಚಿಸೋಣ. ಜಾಗತಿಕ ರಾಜಕಾರಣದ ಈ ಸ್ಫೋಟಕ ಷಡ್ಯಂತರ ಮತ್ತು ಮುಗ್ಧರ ಮೇಲಿನ ಕ್ರೌರ್ಯವನ್ನ ಬಯಲು ಮಾಡುವ ಈ ಸ್ಫೋಟಕ ರಿಪೋರ್ಟ್ ಪ್ರತಿಯೊಬ್ಬರಿಗೂ ತಲುಪುವಂತೆ ಹೆಮ್ಮೆಯಿಂದ ಈ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್, ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ಜಾಗತಿಕ ಭದ್ರತೆ, ಯುದ್ಧದ ಅಸಲಿ ಮುಖವಾಡಗಳು ಮತ್ತು ಜಿಯೋ ಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ಡ್ ಆದ ರಿಪೋರ್ಟ್ ಗಳಿಗಾಗಿ ನಮ್ಮ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಜಾಗೃತಿ ಮೂಡಿಸುವ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ, ಜಗತ್ತಿನ ಆಗು ಹೋಗುಗಳನ್ನ ಗಮನಿಸ್ತಾನೆ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.